ಶಿವಸೇನೆ ಹುತಾತ್ಮರಿಗೆ ಎಂಎ ಸಮಿತಿ ಶಿವಸೇನೆಯಿಂದ ನಮನ. ಸೀಮಾ ಪ್ರಶ್ನೆಗಳಿಗಾಗಿ ಬಲಿದಾನ ಮಾಡಿದ ಶಿವಸೇನೆಯ 67 ಹುತಾತ್ಮರಿಗೆ ನಮನ ಸಲ್ಲಿಸುವ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗ್ಗೆ ಶಿವಸೇನೆ ಹಾಗೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ವತಿಯಿಂದ ಗಂಭೀರವಾಗಿ ನಡೆಯಿತು. ಸಾಮ್ರಾಟ್ ಅಶೋಕ್ ಚೌಕ್ ರಾಮ್ಲಿಂಗ್ ಕಿಂಡಾ ಗಲ್ಲಿಯಲ್ಲಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ವ್ಯಕ್ತಿಗಳ ಹಸ್ತದಿಂದ ಶಿವಸೇನೆ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಚಕ್ರ ಪುಷ್ಪಹಾರ अर्पिಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. पदाधिकारी आलेले आहेत, विचार व्यक्त करावे. आणि बंधनो, खरोखर गेली 67 वर्ष आपण ज्या प्रश्नाशी लढतो तो प्रश्न आम्हाला तरी वाटतं तसुबरी पुढे गेलेला नाही. म्हणून ही देवरेसाहेब तुमच्या फार मोठी जबाबदारी महाराष्ट्राची, कारण प्रत्येक वेळेला आमच्या तोंडाला पाणी फुटलं जातं, ह्याच्यामुळे काय होत नाही झालं आहे. आणि म्हणून एक निर्णायक लढा काहीतरी घ्या. आता परवा कोल्हापूरला आलो, त्याच्यानंतर पुढं काय घडलं आम्हाला माहिती नाही, पण फक्त आंदोलन करून उपयोग काय, त्याची काही कार्यवाही झालं पाहिजे, काय ते आमच्या पदरात पडलं पाहिजे. ಸೀಮಾ ವಿಚಾರಕ್ಕಾಗಿ ಶಿವಸೇನೆಯ 67 ಹುತಾತ್ಮರು ಬಲಿದಾನ ಮಾಡಿದ್ರು. ಆಗಿನ ಪರಿಸ್ಥಿತಿ ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ದೊಡ್ಡ ವ್ಯತ್ಯಾಸವಿದೆ. ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು. ಇಂದು ಯಾವುದೇ ಕಾರ್ಯಕ್ರಮಕ್ಕೆ 67 ಕಾರ್ಯಕರ್ತರು ಸಮರ್ಪಿಸುವಂತಿಲ್ಲ. ಆದರೆ ಆ ದಿನದಲ್ಲಿ 67 ಶಿವಸೇನೆ ಕಾರ್ಯಕರ್ತರು ತಮ್ಮ ಪ್ರಾಣ ತ್ಯಾಗ ಮಾಡಿದ ಸತ್ಯ ಮರೆಯಬಾರದು. ಇದನ್ನು ಗಮನದಲ್ಲಿಟ್ಟುಕೊಂಡು ಈಗ ಸೀಮಾ ವಿವಾದದ ನ್ಯಾಯಾಲಯದ ಪರಿಹಾರಕ್ಕಾಗಿ ನಾಯಕರು ಕಾರ್ಯಕರ್ತರು ಮಾತ್ರವಲ್ಲ, ಸೀಮಾ ಭಾಗದ ಎಲ್ಲಾ ಮರಾಠಿ ಭಾಷಿಕ ವಕೀಲರು ಸಕ್ರಿಯವಾಗಿ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂಬ ಅಭಿಪ್ರಾಯವನ್ನು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸಲಾಯಿತು. ಈ ಸಂದರ್ಭದಲ್ಲಿ ಇತರರ ಸನ್ಮಾನ್ಯ ವ್ಯಕ್ತಿಗಳು ಸೂಕ್ತ ಅಭಿಪ್ರಾಯ ವ್ಯಕ್ತಪಡಿಸಿದರು. महाराष्ट्रात यावा, संयुक्त महाराष्ट्रासाठी मुंबईला आंदोलन झालं आणि त्या आंदोलनामध्ये 67 शिवसैनिक आज 8 फेब्रुवारी बेळगाव सीमाभाग शिवसेनेच्या वतीनं आम्ही ज्यांनी बलिदान दिलेलं आहे त्या 67 शिवसैनिकांना आम्ही इथं सीमाभागाच्या वतीनं अभिवादन करीत आहोत. आज शिवसेनेचे संपर्क प्रमुख विजयजी आलेले आहेत. शिवसेनेचे पदाधिकारी, शिवसेनेचे संपर्क प्रमुख सर्वजण आलेले आहेत. आता शिवसेनेच्या वतीनं पूजन होईल. सर्वप्रथम विजयराव देवणे यांनी दीपक प्रज्वलन करून पूजन करावे. अमर रहे, अमर रहे, अमर रहे, अमर रहे, अमर रहे, अमर रहे. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.